ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿವಸ ಆದಮೇಲೆ ನಾನು ಒಂದು ಡೈಲಿ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಒಂದು ಫಸ್ಟ್ ಡೇ ಪ್ರೊಫೆಷ್ನಲ್ ಮೇಕಪ್ ಕ್ಲಾಸ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಯಾವ ಥರ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಹೊಸದನ್ನು ಕೆಲಸಗಳನ್ನ ಯಾವ ಥರ ಕಲಿತಾ ಇದ್ದೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣವೇ ಸ್ವಲ್ಪ ತುಂಬಾ ಆ್ಯಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ಇದ್ದೆ. ಯಾಕಂದರೆ ಹೊಸದನ್ನೇನೋ ಕಲಿಯೋದಕ್ಕೆ ಹೋಗ್ತಾ ಇದ್ದೀನಿ ನಾನು ಅನ್ನೋ ಒಂದು ಖುಷೀಲಿ ಬೆಳಗ್ಗೆ ಬೇಗನೆ ಎದ್ದು ಆದಷ್ಟು ಸಣ್ಣ ಪುಟ್ಟ ಕೆಲಸಗಳು ಏನಿತ್ತು ಅದನ್ನೆಲ್ಲ ನಾನು ಕಂಪ್ಲೀಟ್ ಆಗಿ ಮಾಡಿ ಮುಗಿಸ್ಕೊಂಡೆ. ಆನಂತರ ನಿನ್ನೆನೆ ನಾನು ಕಿಚನ್ನೆಲ್ಲ ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡಿದ್ದೆ ಸಂಡೇ. ಹಾಗಾಗಿ ಅದನ್ನೇನು ನಾನು ನೀರೆಲ್ಲ ಸೋರೋದಕ್ಕೆ ಇಟ್ಟಿದ್ದೆ ಅಲ್ವಾ, ಜಾರ್ಸ್, ಅದನ್ನೆಲ್ಲ ನಾನು ಎಲ್ಲ ಎತ್ತಿಡೋಕ್ಕಾಗಲಿಲ್ಲ ನೈಟು. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಇನ್ನೊಂದು ಸತಿ ಎಲ್ಲನೂ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಯಾವ ಥರ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ. ಆ್ಯಸ್ ಎ ಹೌಸ್ ವೈಫ್ ನೀವು ಮನೇಲಿದ್ದೀರಾ ಅಂದರೆ ನೀವು ಆಲ್ಮೋಸ್ಟ್ ಬೆಳಗಿನ ಜಾವ ಬೇಗನೆ ಎದ್ದೇಳ್ತೀರಾ. 4 ಗಂಟೆ, 5 ಗಂಟೆ, 6 ಗಂಟೆ ಇಷ್ಟೊತ್ತಿಗೆ ನೀವು ಎದ್ದೇಳ್ತೀರಾ. ಆ ಟೈಮಲ್ಲಿ ನೀವೇನು ಒಂದು 5ರಿಂದ 6 ಆಗಿರ್ಬೋದು, 5ರಿಂದ 7 ಆಗಿರ್ಬೋದು, ಈ ಟೈಮ್ ಒಳಗೆ ನಿಮ್ಮ ಕಿಚನಲ್ಲಿ ನಿಮ್ಮ ಕಿಚನಲ್ಲಿ ಏನೇನೆಲ್ಲ ಕೆಲಸ ಇದೆ ಅದನ್ನು ಆದಷ್ಟು ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ಇವಾಗ ಮಕ್ಕಳಿರ್ತಾರೆ, ಅವ್ರಿಗೆ ಅಡುಗೆ ಮಾಡಿಕೊಡೋದು, ಇವಾಗ ಕಾಫಿ ಮಾಡಿಕೊಡೋದು, ಇಲ್ಲ ಎಕ್ಸ್ಟ್ರಾ ಗ್ರಾಸರೀಸ್ನ ರೀಫಿಲ್ ಮಾಡ್ಕೊಳ್ಳೋದು, ಈ ಥರ ಎಕ್ಸ್ಟ್ರಾ ಮನೆ ಕೆಲಸಗಳು, ನೀರು ತುಂಬಿಸಿ ಇಡೋದು, ಈ ಥರ ನಿಮ್ಗೇನೇ ಕೆಲಸ ಇದ್ದರೂ ಆ ಟೈಮಿಂಗ್ಸ್ 3 ಅವರ್ ಒಳಗೆ ನೀವು ಆದಷ್ಟು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾನು ಅಷ್ಟೇ ಬೆಳಗಿನ ಜಾವ ಎದ್ದಿದ ತಕ್ಷಣ ಈಚೆ ಕೆಲಸ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಕಿಚನ್ನಿಗೆ ಬಂದರೆ ಒಂದು ಕಡೆಯಿಂದ ನನಗೆ ಏನೇನೆಲ್ಲ ಆಗುತ್ತೆ ಅದನ್ನೆಲ್ಲ ನಾನು ಆದಷ್ಟು ಕಂಪ್ಲೀಟ್ ಮಾಡ್ತೀನಿ. ಇವಾಗ ನಾನು ಒಂದು ಕಡೆ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಸ್ಲೋ ಆಗಿ. ಹಾಗೆ ನಾನು ಏನೇನೆಲ್ಲ ಕೆಲಸ ಇದೆ ಮೇಲಿನ ಕೆಲಸ ಅದನ್ನೆಲ್ಲ ಹಾಗೆ ಮುಗಿಸ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಗ್ರಾಸರೀಸ್ ಏನಿದ್ರೆ ಅದನ್ನೆಲ್ಲ ಹಾಗಾಗಿ ಫಿಲ್ ಮಾಡ್ತಾ ಇದ್ದೀನಿ. ಹೀಗೆ ನಮಗೆ ಕೆಲಸ ಏನಂದರೆ ಅಡುಗೆ ಮನೆಯಲ್ಲಿ ಹೆಚ್ಚಾಗಿರೋ ಟೈಮಲ್ಲೇ ನಾವು ಆ ಒಂದು ಟೈಮಲ್ಲಿ ಏನೆಲ್ಲ ಮಾಡೋಕ್ಕಾಗುತ್ತೆ ಕ್ವಾಂಟಿಟಿ ಆಫ್ ಟೈಮಲ್ಲಿ ಆದಷ್ಟು ಕೆಲಸಗಳನ್ನ ಸುಲಭವಾಗಿ ಆರಾಮಾಗಿ ಮಾಡ್ಕೊಳ್ಳಿ. ಟೆನ್ಷನ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಮಕ್ಕಳಿದ್ದಾರೆ ಅಂದರೆ ಗಜಿಬಿಜಿ ಆಗೇ ಆಗುತ್ತೆ. ಅಯ್ಯೋ ಅವ್ರು ಮಾರ್ನಿಂಗ್ ಟಿಫನ್ ಮಾಡು, ಅಯ್ಯೋ ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಅಂತ ಅನಿಸುತ್ತೆ. ಆದರೆ ನಾನೇನು ಹೇಳ್ತೀನಿ ಅಂದರೆ ನೀವು ಆಲ್ಮೋಸ್ಟ್ ನೈಟ್ ಏನಾದರೂ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಟಿಫನ್ ಮಾಡಿ ಕಾಫಿ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ಮುಂದಿಂದು ಏನಿದೆ ನಿಮ್ಮ ಕೆಲಸ, ಅವ್ರಿಗೆ ಯೂನಿಫಾರ್ಮ್ ಹಾಕೋದಿರ್ಬೋದು, ಅವ್ರನ್ನ ರೆಡಿ ಮಾಡೋದಿರ್ಬೋದು, ಈ ಥರ ಆಲ್ಮೋಸ್ಟ್ ಅದ್ರ ಟೈಮಿಂಗ್ಸ್ ಆಗೋದೇ 8:30, 9 ಗಂಟೆ ಅಷ್ಟೊತ್ತಿಗೆ ಮಕ್ಕಳನ್ನ ನೀವೇನಾದರೂ ಸ್ಕೂಲಿಗೆ ಕಳಿಸ್ದೆ ಅಂದಮೇಲೆ ನಿಮಗೆ ಸ್ವಲ್ಪ ಫ್ರೀ ಟೈಮ್ ಅನ್ನೋದು ನೀವೇ ಮಾಡ್ಕೊಳ್ಳಿ ಅಲ್ವಾ. ಇಷ್ಟು ಕೆಲಸ ನಾನು ಅಷ್ಟೇ ಬೆಳಗ್ಗೆ ಎದ್ದಿದ ತಕ್ಷಣ ಅಪ್ಪು ಇದ್ರೂ ಅಷ್ಟೇ ನಾನು ಇಷ್ಟು ಕೆಲಸನೂ ಕಿಚನ್ನಲ್ಲಿ ಆದಷ್ಟು ಕೆಲಸಗಳನ್ನ ಮುಗಿಸ್ಕೊಳ್ತೀನಿ. ಯಾಕಂದರೆ ಅವನು ಎದ್ದ ಮೇಲೆ ನಾನು ಅವ್ನಿಗೆ ಹಾಲು ಕಾಯಿಸ್ಕೊಡೋದು, ಟಿಫನ್ ಮಾಡಿಸೋದು, ಅವನ್ನ ರೆಡಿ ಮಾಡೋದು ಇದೇ ಥರ ಆಗುತ್ತೆ. ಇವಾಗಂದರೆ ನಾನು ನನ್ನ ಹಸ್ಬೆಂಡ್ ಇರೋದ್ರಿಂದ ಅಷ್ಟು ಕೆಲಸ ಏನಾಗಲ್ಲ. ಒಂದೇ ಸತಿ ಮಾಡಿದ್ರೆ ಇನ್ನು ಸಂಜೆ ಗಂಟೆ ಅದೇ ಥರನೇ ಇರುತ್ತೆ. ಹಾಗೆ ಇಲ್ಲಿ ನಾನಿವಾಗ ಸ್ವಲ್ಪ ನಮ್ಮ ಸೆಲ್ಫ್ ಕೇರ್ ಆ ಒಂದು ಟೈಮ್ನ ಯಾವ ಥರ ಕೊಡಬೇಕು, ನೀವು ಮನೆ ಕೆಲಸ ಎಲ್ಲ ಆದಮೇಲೆ ಮಕ್ಕಳನ್ನೆಲ್ಲ ಕಳಿಸಿದ್ಮೇಲೆ ನೀವು ಸೆಲ್ಫ್ ಕೇರ್ ಅಂತಂದರೆ ನೀವು ಚೆನ್ನಾಗಿ ಊಟ ಮಾಡಬೇಕು. ನಿಮಗೆ ಮೊದಲೇ ಎನರ್ಜಿ ಬರಬೇಕು ಅಂದರೆ ಚೆನ್ನಾಗಿ ಊಟದ ಜೊತೆಗೆ ನೀವೇನಾದರೂ ಎಕ್ಸ್ಟ್ರಾ ಪ್ರೋಟೀನ್ ಅನ್ನೋದನ್ನ ತಗೊಳ್ತಾ ಇರಬೇಕು. ಇವಾಗ ನಾನು ಕಾಫಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಇವಾಗ ಹಾಲು ಜೊತೆಗೆ ಡ್ರೈ ಫ್ರೂಟ್ಸ್ ಮಿಲ್ಕನ್ನು ತೊಗೊಳ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಅವ್ರಿಗೆ ಮಾತ್ರ ಕಾಫಿ ಕೊಡ್ತಾ ಇದ್ದೀನಿ. ನಾನು ಹಾಲು ಜೊತೆಗೆ ಒಂದು ದೊಡ್ಡ ಗ್ಲಾಸ್ ಇವಾಗ ನಾನು ತೋರಿಸಿದ್ನಲ್ಲ ಅಷ್ಟು ಹಾಲಿಗೆ 1-1.5 ಸ್ಪೂನಷ್ಟು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕಿ ಕುಡಿತಾ ಇದ್ದೀನಿ. ಇದು ಈ ಡ್ರೈ ಫ್ರೂಟ್ಸ್ ಪೌಡರ್ನ ನೀವು ಜಸ್ಟ್ ತುಪ್ಪದಲ್ಲೇ ಹಾಕಿ ಲಡ್ಡು ಥರ ಆವಾಗಲೇ ಮಿಕ್ಸ್ ಮಾಡಿ ತಿನ್ಬೋದು. ನಿಮ್ಗೆ ಯಾವ ಥರ ಕಂಫರ್ಟಬಲ್ ಇರುತ್ತೋ ಆ ಥರ ನೀವು ಮಾಡ್ಕೊಳ್ಳಿ. ಮೊದಲು ಬೇಕಾಗಿರೋದು ನಿಮಗೆ ಶಕ್ತಿ. ಬ್ಯಾಕ್ ಪೇಯ್ನು ತುಂಬಾ ಬಂದೇ ಬರುತ್ತೆ. ಹಾಗಾಗಿ ನಿಮಗೇನು ತಿನ್ನಬೇಕು ಕುಡಿಬೇಕು ಅಂತ ಅನಿಸುತ್ತೋ ಅದನ್ನು ನೀವು ಫಸ್ಟು ಮಾಡಿ ನಿಮಗೆ ನೀವು ಸೆಲ್ಫ್ ಫುಡ್ ಏನಿರುತ್ತೆ ಅದನ್ನು ನೀವು ಮಾಡಿಕೊಂಡು ಕುಡೀರಿ. ತಿರ್ಗಾ ನೀವು ಕಿಚನ್ ಕೆಲಸ ಆದಮೇಲೆ ಹೊರಗಡೆ ಕೆಲಸ, ಇವಾಗ ಕಸ ಗುಡಿಸೋದು, ನೆಲ ಒರೆಸೋದು, ಈಚೆಗಡೆ ಬಾಗಿಲು ತೊಳೆಯೋದು, ಅರಿಶಿನ ಕುಂಕುಮ ಇಕ್ಕೋದು ಇದೇನೇನಿರುತ್ತೆ ಅದನ್ನು ನೀವು ಮಾಡಿ. ನಿಮ್ಮ ಹೊಟ್ಟೆ ಒಳಗೆ ಸ್ವಲ್ಪನಾದರೂ ಫಿಲ್ ಆಗಿರುತ್ತೆ. ಇವಾಗ ಒಂದು ದೊಡ್ಡ ಗ್ಲಾಸ್ ಹಾಲು ಅಂದರೆ ನಿಮ್ಗೆ ಆದಷ್ಟು ಹೊಟ್ಟೆ ಫಿಲ್ ಆಗಿರುತ್ತೆ. ಸ್ವಲ್ಪನಾದರೂ ಎನರ್ಜಿ ಇರುತ್ತೆ ಬೇರೆ ಕೆಲಸ ಮಾಡೋದಕ್ಕೆ. ಆ ಕೆಲಸ ಎಲ್ಲ ಮುಗಿಸಿ ಬಂದ ಮೇಲೆ ನೆಕ್ಸ್ಟ್ ನೀವು ಅಡುಗೆ
ಇವಾಗ ಏನಿರುತ್ತೆ, ನಾನು ಅಡುಗೆ ಮಾಡ್ತಾಯಿದ್ದೀನಿ, ನೀವು ಮೊದಲೇ ಮಕ್ಕಳಿಗೆಲ್ಲ ಅಡುಗೆ ಮಾಡಿ ಕಳಿಸಿದ ಮೇಲೆ ಆ ಒಂದು ಟೈಮ್ ಏನಿರುತ್ತೆ ನೀವು ಮನೆ ಕೆಲಸಗಳನ್ನ ಮಾಡ್ಕೊಳ್ಳಿ. ಇವಾಗ ಕಸ ಗುಡಿಸೋದಿರ್ಬೋದು, ಬಟ್ಟೆ ವಾಶ್ ಮಾಡೋದಿರ್ಬೋದು, ಈ ಥರ ಕೆಲಸಗಳನ್ನ ಮಾಡ್ಕೊಳ್ಳಿ. ಅದು ಹೆಂಗೆ ಯಾವ ಟೈಮಲ್ಲಿ ಆಗಬೇಕು, 9 ಗಂಟೆಯಿಂದ 11 ಗಂಟೆ ಈ 2 ಅವರ್ ಅಷ್ಟೊತ್ತಿಗೆ ನೀವು ಮನೆ ಕೆಲಸನ ಮುಗಿಸಿರ್ಬೇಕು. ಹಂಗೆ ಮನೆ ಕೆಲಸನೇ ಅಂತ ತಲೆ ಮೇಲೆ ಭಾರ ಹಾಕೊಂಡು ಕೂತ್ಕೊಬಾರ್ದು. ಸೊ ನಿಮ್ಮ ಹೊಟ್ಟೆ ಸ್ವಲ್ಪ ಫಿಲ್ ಆಗ್ತಾ ಇದ್ದಂಗೆ ನಿಮ್ಗೇನು ಕೆಲಸ ಇದೆ ಅದನ್ನು ನೀವು ಮುಗಿಸ್ಕೊಬೇಕು. ಇಲ್ಲಿ ನಾನು ಅಷ್ಟೇ, ಇವಾಗ ನನಗೆ ಸ್ವಲ್ಪ ಪ್ರೋಟೀನ್ ಬೇಕು, ಹಾಗಾಗಿ ನಾನು ಅದು ಡ್ರೈ ಫ್ರೂಟ್ಸ್ ಮಿಲ್ಕ್ನ ಕುಡಿದು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತು ಫಸ್ಟ್ ಡೇ ಕ್ಲಾಸ್ ಆಗಿರೋದ್ರಿಂದ ಬಾಕ್ಸ್ ಕೂಡ ತರಕ್ಕೆ ಹೇಳಿದರು, ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮುದ್ದೆ ಎಲ್ಲ ಪ್ರವೀಣ್ ಅವ್ರಿಗೆ ಮಾಡ್ತಾಯಿದ್ದೀನಿ. ಹಾಗೆ ಮಾರ್ನಿಂಗು ಸ್ವಲ್ಪ ಬೆಂಡೆಕಾಯಿ ಇತ್ತು, ಬೆಂಡೆಕಾಯಿ ಹಾಗೆ ಗೋಧಿ ದೋಸೆ ಮಾಡ್ಕೊಳ್ಳೋಣ ನಮಗೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ 3 ಅವರ್ ಅಂತ ಹೇಳ್ತೀರಾ, ಅಷ್ಟೊತ್ತಿಗೆ ಆಗಿಬಿಡುತ್ತಾ ಅಂತ ನೀವು ಕೇಳ್ತೀರಾ. ಅಡುಗೆ ಕೆಲಸ ಅಂತ ಬಂದ ಮೇಲೆ ಖಂಡಿತವಾಗ್ಲೂ ಅಷ್ಟು ಟೈಮ್ಗೆ ಆಗಬೇಕು, ಅಷ್ಟೇ ಟೈಮ್ಗೆ ಆಗುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ. ಆದರೆ ಏನಂದರೆ ಇವಾಗ ನನಗೆ 4 ಒಲೆ ಇದೆ, ಒಂದೊಂದು ಕಡೆ ಒಂದೊಂದು ಇಟ್ಟರೆ ನನಗೆ 1 ಅವರ್ ಅಷ್ಟೊತ್ತಿಗೆಲ್ಲ ಅಡುಗೆ ಆಗುತ್ತೆ. ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಒಂದು ಕಡೆ ಸಾಂಬಾರಿಗೆ, ಒಂದು ಕಡೆ ಬೆಂಡೆಕಾಯ್ದೇನೋ ಮಾಡ್ತೀನಿ, ಇನ್ನೊಂದು ಸೈಡ್ ರೈಸ್ಗೆ ಇಟ್ಬಿಡ್ತೀನಿ. ಈ ಥರ ಒಂದೇ ಸತಿಗೆ ಆದಷ್ಟು ಕೆಲಸನ ಮುಗಿಸೋ ಥರ ಮಾಡ್ಕೊಳ್ಳಿ. ಅಯ್ಯೋ ಅವಾಗೊಂದು ಮಾಡೋದು ಇವಾಗೊಂದು ಮಾಡೋದು ಮಾಡಿದ್ರೆ ಏನಾಗುತ್ತೆ ಅಂದರೆ ನಮಗೆ ಸಖತ್ ಇರಿಟೇಟ್ ಆಗುತ್ತೆ. ಅಯ್ಯೋ ಇದನ್ನೇ ಮಾಡ್ತಾ ಇದ್ದೀನಲ್ಲ, ಇದೇ ಕೆಲಸ ಮಾಡ್ತಾ ಇದ್ದೀನಲ್ಲ, ಬೇರೆ ಕೆಲಸ ಮಾಡೋದಕ್ಕಾಗ್ತಾ ಇಲ್ವಲ್ಲ, ಬೇರೆದೇನೋ ಕಲಿಯೋದಕ್ಕಾಗ್ತಾಯಿಲ್ವಲ್ಲ ಅಂತ ಒಂಥರ ನಮ್ಮ ಮೈಂಡ್ ನಮಗೆ ಡಿಸ್ಟರ್ಬ್ ಮಾಡುತ್ತೆ. ಹಾಗಾಗಿ ಆ ಒಂದು ಟೈಮಲ್ಲಿ ನೀವು 2 ಒಲೆನೇ ಇರಲಿ, ಅದೊಂದು ಇದೊಂದು ಇಡಿ, 3 ಒಲೆ ಇರಲಿ, 3 ಐಟಮ್ಸ್ನ ಇಡಿ, ಈ ಥರ ನೀವು ಮಾಡಿಕೊಂಡು ಕೆಲಸಗಳನ್ನ ಆದಷ್ಟು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಕರೆಕ್ಟಾಗಿ ಅಡುಗೆ ಎಲ್ಲ ಆಯಿತು. ಇನ್ನು ಮುದ್ದೆ ಇನ್ನೊಂದು ಸತಿ ತಿರುಗಿಬಿಟ್ಟು ಮುದ್ದೆ ಮಾಡಿದ್ರೆ ಆಗೋಯ್ತು. ರೈಸ್ ಆಗಿದೆ, ಪಲ್ಯ ಆಗಿದೆ, ಹಾಗೆ ಸಾಂಬಾರು ಕೂಡ ಆಯಿತು. ಗೋಧಿ ದೋಸೆನ ಆಮೇಲೆ ಹಾಕ್ಕೊಂತೀನಿ, ಬಿಸಿ ಬಿಸಿದು ಹಾಕ್ಕೊಂಡು ಬಾಕ್ಸ್ಗೆ ಹಾಕ್ಕೊತೀನಿ. ಕರೆಂಟು ಹೊರ್ಟೋಯ್ತು. ಸದ್ಯ ನಾನು ಸಾಂಬಾರು ಮಸಾಲೆ ಎಲ್ಲ ರುಬ್ಬಿ ಸಾಂಬಾರು ಮಾಡಿದ್ದಕ್ಕೆ ಟೈಮು ಸೇವ್ ಆಯಿತು. ನೋಡ್ಬೋದು ಇವಾಗ 8:15 ಕರೆಕ್ಟಾಗಿ. ಇವಾಗ ನೆಲ ಒರೆಸ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಪೂಜೆ ಮಾಡೋದ್ರೆ ಏನೋ ಒಂಥರ ಗುಡ್ ವೈಬ್ಸ್ ಅಲ್ವಾ, ಹಾಗಾಗಿ ಪೂಜೆ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಭಾನುವಾರ ನಾನು ವಾರ ಮಾಡಿದ್ದೆ, ಇವಾಗ ಅದಕ್ಕೇ ಸ್ವಲ್ಪ ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಈ ವಾರಗಳ ದಿವಸ ಟೈಮಲ್ಲೂ ಅಷ್ಟೇ ನಮಗೆ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ. ಸ್ವಲ್ಪ ಧೂಳೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಒಂಥರ ಸುಸ್ತು ಅನ್ನೋ ಥರ ಆಗಿಬಿಡುತ್ತೆ. ಹಾಗಾಗಿ ನೀವು ಒಂದು ದಿವಸ ಮುಂಚೆನೇ ವಾರಗಳಲ್ಲೆಲ್ಲ ನೀಟಾಗಿ ಧೂಳೆಲ್ಲ ಒಡೆದು ಎಲ್ಲ ಇಟ್ಕೊಳ್ಳಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ಆ ನಂತರ ಪೂಜೆಗೆಲ್ಲ ಮಾಡ್ಕೊಳ್ಳಿ. ಈ ಥರ ನಾನು ಕೂಡ ಅದೇ ಥರನೇ ಮಾಡೋದು. ಅದ್ರ ಜೊತೆ ನನ್ನ ಯೂಟ್ಯೂಬ್ ಯಾವ ಥರ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ ಅಂತಂದರೆ, ಇವಾಗ ನೋಡ್ತಾ ಇರ್ಬೋದು, ನನ್ನ ಕೆಲಸದ ಜೊತೆಗೆ ಈ ವಿಡಿಯೋ ಶೂಟ್ ಮಾಡೋ ಅಷ್ಟೊತ್ತಿಗೆ ನನಗೆ ಅಟ್ಲೀಸ್ಟ್ 4 ಅವರ್ ಆಗುತ್ತೆ. ಇವಾಗ ನಾನು 2 ಅವರ್ಸಲ್ಲಿ ಮನೆ ಕೆಲಸ ಮಾಡಿ ಅಡುಗೆ ಎಲ್ಲ ಮಾಡಿದ್ರೆ ಎಕ್ಸ್ಟ್ರಾ 2 ಅವರ್ಸ್ ನನಗೆ ಕ್ಯಾಮ್ರಾ ಫಿಕ್ಸ್ ಮಾಡೋದಾಗಿರ್ಬೋದು, ಆ ಕಡೆ ಈ ಕಡೆ ಚೇಂಜ್ ಮಾಡೋದು, ಇದಕ್ಕೆ ನನಗೆ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆಗುತ್ತೆ. ಆದರೆ ಈ ಯೂಟ್ಯೂಬ್ ಏನು ಮಾಡಿಲ್ಲ ಅನ್ನೋರಿಗೆ ಸ್ವಲ್ಪ ಆದಷ್ಟು ಕ್ವಿಕ್ಕಾಗಿ ಆವಾಗಿಂದ ಆವಾಗಲೇ ಕೆಲಸಗಳನ್ನ ಮಾಡಿಕೊಂಡ್ರೆ ಅವ್ರಿಗೆ 2 ಅವರ್ ಅಲ್ಲ 3 ಅವರ್ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಕೆಲಸ ಮುಗಿದು ನೀವು ಕೂಡ ಸ್ವಲ್ಪ ಫ್ರೀ ಆಗ್ತೀರಾ. ನಿಮಗೂ ಕೂಡ ಬೇರೆ ಎಲ್ಲ ಆದಮೇಲೆ ನಿಮಗೂ ಕೂಡ ಒಂದು ಸ್ವಲ್ಪ ಫ್ರೀ ಸಿಕ್ಕಾಗ ನೀವು ಫೋನ್ ನೋಡೋದು, ಇನ್ನೇನೋ ಒಂದು 10 ನಿಮಿಷ ಅದನ್ನು ಮಾಡಿ. ಯಾಕಂದರೆ ಮೈಂಡ್ ರಿಲ್ಯಾಕ್ಸ್ ಆಗಬೇಕಾಗುತ್ತೆ. ಮಕ್ಕಳನ್ನೆಲ್ಲ ಕಳಿಸೋ ಅಷ್ಟೊತ್ತಿಗೆ ನಮ್ಮ ತಲೆನೇ ಚಿಟ್ಟು ಹಿಡ್ದಂಗೆ ಆಗಿಬಿಟ್ಟಿರುತ್ತೆ. ಯಾಕಂದರೆ ನನಗದು ಸ್ವಂತವಾಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ. ಯಾಕಂದರೆ ಅಪ್ಪು ಇದ್ದಾಗ ಅವ್ನಿಗೆ ಮಾಡಿ ತಿನ್ನಿಸೋ ಅಷ್ಟೊತ್ತಿಗೆ ನನಗೆ ಸಾಕಾಗ್ಬಿಟ್ಟಿರೋದು. ಆಮೇಲೆ ನಾನು ತಿಂದು ಆಮೇಲೆ ಎಕ್ಸ್ಟ್ರಾ ಇನ್ನೇನಾದರೂ ಕೆಲಸ ಇದ್ದರೆ ಅದನ್ನು ನೋಡ್ತಾಯಿದ್ದೆ. ಇಲ್ಲಾಂದರೆ ನನಗೇನು ಆ ಟೈಮಲ್ಲಿ ಏನು ನನಗೆ ನೆನಪಾಗುತ್ತೋ ಆ ಕೆಲಸನ ನಾನು ಮಾಡಿ ಮುಗಿಸ್ಕೊಳ್ತಾ ಇದ್ದೆ. ಸೊ ಫೈನಲಿ ನಾನು ರೆಡಿ ಆದೆ. ಇವಾಗ ದೇವ್ರ ಪೂಜೆ ಮಾಡಿಬಿಟ್ಟು ನಾಷ್ಟ ಮಾಡಿ ಹೊರಡೋದು. ಟೈಮ್ ಆಲ್ಮೋಸ್ಟ್ ಆಗಿಬಿಟ್ಟಿದೆ, 10:15 ಆಗಿದೆ.
ಪೂಜೆಗೆಲ್ಲ ಕರೆಕ್ಟಾಗಿ ಎಲ್ಲ ರೆಡಿ ಆಗಿದೆ. ಇವಾಗ ಪೂಜೆ ಮುಗಿಸ್ಬಿಟ್ಟು ನಾಷ್ಟ ಮಾಡಿಕೊಂಡು ಪ್ರವೀಣ್ ರೀಚ್ ಹೋಗಿದ್ದಾರೆ. ಅವ್ರು ಬಂದಿದ್ದ ತಕ್ಷಣ ಅಲ್ಲಿಗೆ ಹೋಗ್ತೀನಿ. ಅಲ್ಲಿಂದ ಬಸ್ ಸಿಗುತ್ತೆ ಡೈರೆಕ್ಟು, ಹಾಗಾಗಿ ಬಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಇವತ್ತು 12 o'clock ಕ್ಲಾಸ್ ಅಂತ ಹೇಳಿದ್ದಾರೆ, 12 ಗಂಟೆಯಿಂದ. ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸ್ದೆ. ಏನೋ ಒಂಥರ ಸಮಾಧಾನ, ಪೂಜೆ ಮಾಡಿ ನಾವೆಲ್ಲಾದರೂ ಹೋಗಬೇಕಾದ್ರೆ ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಹಾಗಾಗಿ ಪೂಜೆ ಮಾಡಿದೆ. ಇನ್ನು ಹೋಗ್ಬೇಕಾದ್ರೆ ಸ್ವಲ್ಪ ಟೆನ್ಷನ್ ಥರ ಆಗಿಬಿಡುತ್ತೆ. ಪೂಜೆ ಏನು ಮಾಡಲಿಲ್ಲ ಅಂದರೆ ನೆಮ್ಮದಿ ಅಂತಲೇ ಅನಿಸಲ್ಲ. ಹಾಗಾಗಿ ಪೂಜೆ ಮಾಡಿದ್ಗೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಅಂತಲೇ ಹೇಳ್ಬೋದು. ಅವರಿನ್ನೂ ಬಂದೇ ಇಲ್ಲ, ಈಚೆ ಹೋಗಿದ್ದಾರೆ, ಬಂದಿಲ್ಲ. ಇಷ್ಟು ಮನೆ ಕೆಲಸ, ಅಡುಗೆ, ಜವಾಬ್ದಾರಿ, ಅದ್ರ ಜೊತೆಗೆ ಸಮಯ ನಾವೇ ಮಾಡ್ಕೊಬೇಕು. ಇವಾಗ 11 ಗಂಟೆ ಆದಮೇಲೆ ನಿಮಗೆ ಫ್ರೀ ಸಿಗುತ್ತೆ ಅಂದರೆ ಅಟ್ಲೀಸ್ಟ್ 1 hour ನೀವೇನಾದರೂ ಹೊಸದನ್ನು ಟ್ರೈ ಮಾಡಿ. ಕ್ರೋಶ ಹಾಕೋದು, ಸ್ಟಿಚ್ ಹಾಕೋದು, ಇನ್ನೇನೋ ಮಕ್ಳಿಗೆ ರೆಡಿ ಮಾಡೋದು, ಈ ಥರ ಪಕ್ಕದ ಮನೇಲಿ ಯಾರಾದರೂ ಮಕ್ಕಳಿದ್ರೆ ಅವ್ರಿಗೆ ರೆಡಿ ಮಾಡೋದು. ಈ ಥರ ಹೊಸದನ್ನು ನೀವೇ ಕಲಿತಾ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಬೆಳೀತಾ ನೀವೇ ಆಟೋಮೆಟಿಕ್ಕಾಗಿ ನಾನೇನೋ ಹೊಸದನ್ನು ಕಲಿಬೇಕು ಅಂತ ನೀವೇ ಟೈಮ್ನ ಮಾಡ್ಕೊಳ್ತೀರಾ. ಹಾಗೆ ಇವತ್ತು ನಾನು ಒಂದು ಫಸ್ಟ್ ಡೇ ಕ್ಲಾಸ್ ಹೇಗಿತ್ತು ಅಂತ ನಾನು ಕೂಡ ಕೆಲವೊಂದಿಷ್ಟು ಮಾತುಗಳನ್ನ ಆಡಿದ್ದೀನಿ, ಅದು ಕೂಡ ಆ್ಯಡ್ ಮಾಡಿದ್ದೀನಿ. ಯೂಟ್ಯೂಬ್ ಚಾನಲ್ ಕೂಡ ಇದೆ ನಂದು, ಅನುಗೌಡ ಕನ್ನಡ ಬ್ಲಾಗ್ಸ್ ಅಂತ ಹೇಳ್ಬಿಟ್ಟು. ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅನುಗೌಡ ಕನ್ನಡ ಅಂತ ಹೇಳ್ಬಿಟ್ಟು. ನಾನು ಮನೇಲಿ ಹೌಸ್ ವೈಫು, ಒಬ್ಬ ಮಗ ಇದ್ದಾನೆ. ಇವಾಗ ನನಗೆ ಮೊದಲಿಗೆ ನಾನು ಬ್ಯೂಟಿಷಿಯನ್ನು ಇದ್ರ ಮೇಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗೆ ಬ್ಯೂಟಿಷಿಯನ್ ಕೂಡ ನಾನು ಕಲ್ತಿದ್ದೀನಿ, ಆಲ್ರೆಡಿ ಸರ್ಟಿಫೈಡ್ ಕೂಡ ಆಗಿದ್ದೀನಿ. ಮೇಕಪ್ಪು ಪ್ರೊಫೆಷ್ನಲ್ ಆಗಿ ಕಲಿಬೇಕು, ಒಬ್ರು ಹೋಗಿ ಮಾಡಬೇಕು, ಆ ಥರ ಪ್ರೊಫೆಷ್ನಲಿ ನನ್ನದೇ ಒಂದು ಇದನ್ನು ಬ್ಯಾಕ್ಗ್ರೌಂಡ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಸೊ ಇದಕ್ಕಿಂತ ಮುಂಚೆ ತುಂಬ ಹೇರ್ ಸ್ಟೈಲ್ಸು, ಮೇಕಪ್ಪು, ಹೇರ್ ಕಟ್ಟು, ಐಬ್ರೋ ಎಲ್ಲ ಮಾಡಿದ್ದೀನಿ. ಆದರೆ ಸ್ವಲ್ಪ ಒಂಥರ ನರ್ವಸ್ನೆಸ್ ಜಾಸ್ತಿ. ಇನ್ನು ಪ್ರೊಫೆಷ್ನಲ್ ಆಗಿ ಕಲ್ತಿದ್ರೆ ನಾನು ಕೂಡ ಕಲ್ತಿದ್ದೀನಿ, ನಾನು ಮಾಡ್ತೀನಿ ಅಂತ ಎಲ್ಲರಿಗೂ ಹೇಳ್ಬೋದಲ್ಲ ಅನ್ನೋದೊಂದು ನನಗೆ ಇನ್ನೂ ಅದಷ್ಟು ಬಂದಿರಲಿಲ್ಲ. ಮಾಡ್ತೀನಿ ಅಂತ ಮಾತ್ರ ಹೇಳ್ತಾ ಇದ್ದೆ, ಆದರೆ ಅವರು ಹಿಂಜರಿತಾ ಇದ್ರು. ಅಂದರೆ ಎಲ್ಲಿ ಕಲ್ತಿದ್ದಾರೆ, ಏನು ಎತ್ತ, ಅವರು ಅದನ್ನು ಜಾಸ್ತಿ ಕೇಳ್ತಾ ಇದ್ರು. ಸರ್ಟಿಫಿಕೇಟ್ ಇದೆಯಾ ಇದೆಲ್ಲ. ಆದರೆ ಅವರು ಬ್ಯೂಟಿಷಿಯನ್ ಮಾಡಿದ್ಯಾ, ಬೇರೆ ಏನು ಮಾಡಿಲ್ವಾ ಅನ್ನೋದು ಜಾಸ್ತಿ. ಅವರು ನನ್ನನ್ನು ಕೇಳೋ ಪ್ರಶ್ನೆಗಳೇ ಜಾಸ್ತಿ. ಯೂಟ್ಯೂಬ್ ಕ್ರಿಯೇಟರ್ ಆದ್ಮೇಲೆ ಅಂತೂ ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀರಲ್ಲ, ಪ್ರೊಫೆಷ್ನಲ್ ಆಗಿ ಏನಾದ್ರು ಮಾಡಿ ತಗೊಳ್ಳಿ ಅಂತ ಈ ಥರ. ಹಾಗಾಗಿ ಸರಿ ಆಯಿತು, ಪ್ರೊಫೆಷ್ನಲ್ ಆಗಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬ ಕಡೆ ಹುಡುಕಾಡಿದ್ದೀನಿ. ಎಲ್ಲ ಸಿಟಿ ಸೈಡ್ ಇದೆ, 2-3 ಕಡೆ ಓಡಾಡಬೇಕು, ಬಸ್ ಹತ್ತಬೇಕು, ಬಸ್ಸಲ್ಲಿ ಸೇರ್ಕೊಂಡಿದ್ದೀನಿ. ನೋಡೋಣ. ಸರಿ ಆಯ್ತು, ಬಂದಿದ್ದೀರಲ್ವಾ, ಅಷ್ಟು ದೂರದಿಂದ ನೀವು ಬರೋದಕ್ಕೆ ನಿಮಗೆ ಮೋಸ ಅಂತೂ ಆಗಲ್ಲ ಆಯಿತಾ. ನನಗೆ ಎಷ್ಟು ಗೊತ್ತು ಅಷ್ಟು ಆದಷ್ಟು ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಚೆನ್ನಾಗಿ ಕಲೀರಿ, ನೀವು ಕೂಡ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಒಬ್ರಿಗೊಬ್ರು ನೀವು ಫಸ್ಟ್ ಸಪೋರ್ಟ್ ಮಾಡಬೇಕು, ಆಯ್ತಾ. ಫಸ್ಟ್ ಡೇ ಕ್ಲಾಸ್ ತುಂಬ ಚೆನ್ನಾಗಾಯಿತು. ಹೇಗಾಯಿತು? ನೀನು ಸಮಯ ಮಾಡಿಕೊಟ್ಟಿದ್ದಕ್ಕೆ, ನೀನು ಸಮಯನ ಉಳಿಸ್ಕೊಂಡು ಹೊಸದನ್ನು ಕಲಿತಾ ಇರೋದಕ್ಕೆ ಎಲ್ಲನೂ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಆದಷ್ಟು ಟೈಮ್ನ ನೀವು ಪಿಕಪ್ ಮಾಡಿಕೊಂಡು ಹೊಸದನ್ನು ಕಲೀರಿ. ಇನ್ನೂ ಡೀಟೇಲಾಗಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಕ್ಲಾಸ್ ಮುಗಿಸ್ಕೊಂಡು ಇವಾಗ ಬಂದೆ. ಟೈಮ್ ಬಂದು 7:15 ಕರೆಕ್ಟಾಗಿ. ಫುಲ್ಲು ಸುಸ್ತು. ಏನಂದರೆ ಹೋಗಿ ಕಲ್ತು ಬಿಡ್ಬೋದು. ಈ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀವಲ್ಲ, ಅದೇ ಒಂಥರ ತಲೆನೋವು. ಅದರಲ್ಲಿ ಇವಾಗ ಬರಬೇಕಾದ್ರೆ ಏನಾಯಿತು ಅಂದರೆ ಬಸ್ಸು ನಿಧಾನಕ್ಕೆ ಬರ್ತವ್ರೆ. 1 hour ಬರೋದ್ರಲ್ಲಿ 2 hour ತೊಗೊಂಡವ್ರೆ, 2.5 hour ಕರೆಕ್ಟಾಗಿ. ನಾನು 4:15 ಅಲ್ಲಿ ಬಿಟ್ಟಿದ್ದು, 5:06, ಇವಾಗ 7 ಗಂಟೆ. ಸೊ 2 hour ತಗೊಂಡರು 1 hour ಬರೋ ಜಾಗದಲ್ಲಿ. ಈ ಬಸ್ನವರೇ ಹಾಗೆ ಫುಲ್ ಸ್ಲೋಗಿ ಬರ್ತಾರೆ. ನಂಗೆ ತಲೆ ಕೆಟ್ಟೋಯ್ತು. ಅಲ್ಲಂತ ನಿಂತ್ಕೊಂಡು, ಅದು ಸೀಟು ಬೇರೆ ಸಿಗಲಿಲ್ಲ, ನಿಂತ್ಕೊಂಡು ಕಾಲೆಲ್ಲ ನೋವು ಬಂದ್ಬಿಡ್ತು. ಸೊ ಮನೆಗೆ ಬಂದು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಫ್ರೆಶ್ ಅಪ್ ಆಗಬೇಕು. ಬಸ್ಸಲ್ಲಿ ಓಡಾಡೋದೇ ಒಂಥರ ದೊಡ್ಡ ತಲೆನೋವಾಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ, 1 month ಅಲ್ವಾ, ಅಡ್ಜಸ್ಟ್ ಮಾಡ್ಕೊಬೇಕು. ಇವಾಗ ನಾವೇನೇ ಒಂದು ಕಲಿಬೇಕು ಅಂತ ಅಂದರೂ ಎಕ್ಸ್ಟ್ರಾ ಸ್ಟ್ರಗಲ್ ನಾವು ಹಾಕಲೇಬೇಕು. ಹಾಗಾಗಿ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಊಟ ಮಾಡಿ, ಮನೆ ಕೆಲಸ ಅಂದರೆ ಒಂದು ಪಾತ್ರೆ ತೊಳಿಬೇಕು ಅಷ್ಟೇ, ಅದೊಂದು ಮಾಡ್ತೀನಿ. ತೊಳಿಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಡುಗೆ ಮಾಡೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿ ಆಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ಇನ್ನೂ
ವಿಡಿಯೋ ಎಡಿಟಿಂಗ್ ಮಾಡಬೇಕು, ನಾನು ಮಾಡೋಕ್ಕೆ ಆಗಿಲ್ಲ ಇವತ್ತು. ಟ್ರಿಪ್ದು ಇನ್ನೊಂದು ಬ್ಲಾಗ್ ಇದೆ, ಅದನ್ನು ಮಾಡಿ ಹಾಕಬೇಕು. ಎಡಿಟ್ ಮಾಡೋಕ್ಕೂ ಕೂಡ ಟೈಮ್ ಆಗ್ತಾಯಿಲ್ಲ. ಹಾಗಾಗಿ ಇವತ್ತೇನಾದರೂ ಮಾಡಿ ಒಂದು ಅರ್ಧ ಗಂಟೆ ಕೂತ್ಕೊಂಡು 2 ವೀಡಿಯೋ ಇದೆ, ಅದು 2 ವೀಡಿಯೋನು ಎಡಿಟ್ ಮಾಡಿ ಬ್ಯಾಕ್ ಟು ಬ್ಯಾಕು ಅಪ್ಲೋಡ್ ಮಾಡ್ತೀನಿ. ಸೊ ಇದು ಕೂಡ ಅಷ್ಟೇ, ಸ್ವಲ್ಪ ಒಂದು ಬರುತ್ತೆ, ಬ್ಯಾಕ್ ಟು ಬ್ಯಾಕೆ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದೇ ದಿವಸದಲ್ಲಿ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಇನ್ಮೇಲೆ ಕ್ಲಾಸಸ್ ಎಲ್ಲ ಹೇಗಿರುತ್ತೆ, ಏನು ಅಂತ ಪ್ರತಿಯೊಂದೂ ಡೀಟೇಲ್ನ ನಾನು ಕೊಡ್ತಾ ಹೋಗ್ತೀನಿ. ಆ್ಯಂಡ್ ನೀವು ಕೂಡ ಕಲಿಯೋ ಆಸಕ್ತಿ ಇದ್ದರೆ ಎಲ್ಲಿ ಬೇಕಾದರೂ ಕಲಿಬೋದು. ಅದು ನಿಮ್ಮ ಕಂಫರ್ಟು, ನಿಮಗೆ ಫೈನಾನ್ಷಿಯಲಿ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ನೀವು ಪ್ರತಿಯೊಂದನ್ನು ಯೋಚನೆ ಮಾಡಿ ಆಮೇಲೆ ನೀವು ಮುನ್ನುಗ್ಗಿ, ನಿಮ್ಗಾಗುತ್ತೆ. ಹಾಗಾಗಿ ಬನ್ನಿ, ವಿಡಿಯೋ ಕಂಟಿನ್ಯೂ ಮಾಡೋದಾದರೆ ಮಾಡ್ತೀನಿ, ಇಲ್ಲಾಂದರೆ ನೋಡೋಣ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.